ಆತ್ಮೀಯ ವೀಕ್ಷಕ ಬಾಂಧವರೇ, ಅನುದಿನದ ಸತ್ಯವೇದ ಧ್ಯಾನದಲ್ಲಿ ನಮ್ಮೊಂದಿಗೆ ಪಾಲುಗಾರರಾಗಿ ನಮ್ಮನ್ನು ಬೆಂಬಲಿಸುತ್ತಿರುವುದಕ್ಕಾಗಿ ವಂದನೆಗಳು. ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ವಿಮೋಚನಾ ಕಾಂಡ ಪುಸ್ತಕದ 5ನೇ ಅಧ್ಯಾಯದಲ್ಲಿ ದೇವರು ಕಳಿಸಿದ 10 ಬಾಧೆಗಳ ವಿವರ, ಮೋಶೆ ಆರೋನರು ಫರೋಹನ ಬಳಿ ಬಂದು ಮಾಡಿದ ಬಿನ್ನಹಕ್ಕೆ ಫರೋಹನ ಪ್ರತಿಕ್ರಿಯೆ ಏನಾಯಿತು, ಇದರಿಂದ ಇಸ್ರಾಯೇಲ್ಯರಿಗೆ ಆದ ಹೊರೆಯ ಬಗ್ಗೆ ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಕಾರ್ಯಕ್ರಮ ವೀಕ್ಷಿಸಿದ ಬಳಿಕ ಕರೆ ಮಾಡಲು ಮರೆಯಬೇಡಿರಿ. ದೇವರಾತ್ಮನ ಹತೋಟಿಗೆ ನಮ್ಮನ್ನು ಕೊಟ್ಟು ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕಷ್ಟಾನುಭವವು ಹಿತಕರವಾಯಿತು, ಆದ್ದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೆನು. ನೀನು ಹುಸಿರಿದ ಧರ್ಮಶಾಸ್ತ್ರವು ಸಾವಿರಾರು ಚಿನ್ನ ಬೆಳ್ಳಿಯ ನಾಣ್ಯಗಳಿಗಿಂತಲೂ ನನಗೆ ಅತಿ ಪ್ರಿಯವಾಗಿದೆ. ಕೀರ್ತನೆಗಳು 119, 71 ಮತ್ತು 72ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಕಳೆದ ಕಾರ್ಯಕ್ರಮದಲ್ಲಿ ನಾವು ಹೊಂದಿಕೊಂಡ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಮೋಶೆಯು ಇಸ್ರಾಯೇಲ್ಯರ ಬಿಡುಗಡೆಯ ನಾಯಕನಾಗಿ ಅವರ ಬಳಿಗೆ ಬಂದಾಗ ಅವರು ಅವನನ್ನು ಸ್ವೀಕರಿಸಿದ್ದನ್ನು ನೋಡಿದೆವು. ಮುಂದಕ್ಕೆ ವಿಮೋಚನಕಾಂಡ ಪುಸ್ತಕದ 5ನೇ ಅಧ್ಯಾಯದ ಧ್ಯಾನದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. 5ನೇ ಅಧ್ಯಾಯದ ಹೊರರೇಖೆಯನ್ನು ನೋಡೋಣ. ಇಸ್ರಾಯೇಲ್ಯರ ಬಿಡುಗಡೆಗಾಗಿ ಮೋಶೆಯ ಬೇಡಿಕೆ, ಇಸ್ರಾಯೇಲ್ಯರ ಸಂಕಷ್ಟ ಹೆಚ್ಚಾದದ್ದು ಮೋಶೆಯ ಪ್ರಾರ್ಥನೆ ಎಂಬುದಾಗಿದೆ. ಪ್ರಿಯ ವೀಕ್ಷಕರೇ, ಈ 5ನೇ ಅಧ್ಯಾಯದಲ್ಲಿ ಫರೋಹನೊಂದಿಗಿನ ಜಟಾಪಟಿ ಆರಂಭವಾಗುತ್ತದೆ. ಐಗುಪ್ತದ ವಿಗ್ರಹಾರಾಧನೆಗೆದುರಾಗಿ ಬಾಧೆಗಳು ಬರುತ್ತವೆ. ಅದು ನಿಜವಾಗಿಯೂ ದೇವರಿಗೂ ಐಗುಪ್ತದ ದೇವತೆಗಳಿಗೂ ನಡುವಣ ಯುದ್ಧವಾಗಿತ್ತು. 40 ವರ್ಷಗಳ ಬಳಿಕ ಮೋಶೆ ಐಗುಪ್ತಕ್ಕೆ ಬರುತ್ತಿದ್ದಾನೆ. ವಿಮೋಚಕನು ತನ್ನ ಜನರ ಬಿಡುಗಡೆಗೆ ಸಿದ್ಧವಾಗಿದ್ದಾನೆ. ಅವನು ಇಸ್ರಾಯೇಲ್ಯರ ಹಿರಿಯರನ್ನು ಕೂಡಿಸಬೇಕಾಗಿತ್ತು. ಅವರೆಲ್ಲರೂ ಒಟ್ಟಾಗಿ ಫರೋಹನೆದುರು ಹೋಗಿ ತಮ್ಮ ಕೇಳಿಕೆಯನ್ನು ಒಪ್ಪಿಸಬೇಕಾಗಿತ್ತು. ಫರೋಹನು ಇಸ್ರಾಯೇಲ್ಯರನ್ನು ಬಿಡಲು ನಿರಾಕರಿಸಿದನು. ಇದರಿಂದ ದೇವರಿಗೂ ಐಗುಪ್ತರ ದೇವತೆಗಳಿಗೂ ನಡುವೆ ಹೋರಾಟ ಪ್ರಾರಂಭವಾಯಿತು. ಬಾಧೆಗಳು ಒಟ್ಟಾರೆ ಕಳುಹಿಸಲ್ಪಟ್ಟದ್ದಲ್ಲ. ದೇವರು ಕಪ್ಪೆಗಳ ಬಾಧೆಯನ್ನುಂಟು ಮಾಡಿದ ಬಳಿಕ ಈಗ ನಾನು ಯಾವ ಬಾಧೆಯನ್ನು ಕಳುಹಿಸಲಿ ಎಂದು ಚಿಂತಿಸಲಿಲ್ಲ. ಪ್ರಿಯರೇ, ಈ ಬಾಧೆಗಳ ರೀತಿಯಲ್ಲಿ ಯಾವುದೂ ಇಷ್ಟು ಕ್ರಮವಾಗಿ ಏರ್ಪಾಡಾಗಿರಲು ಸಾಧ್ಯವಿರಲಿಲ್ಲ. ಅವೆಲ್ಲವೂ ಐಗುಪ್ತರ ವಿಗ್ರಹಾರಾಧನೆಯನ್ನೇ ಕೇಂದ್ರೀಕರಿಸಿ ನಡೆದವು. ಫರೋಹನನು, ಈ ಯೆಹೋವನು ಯಾರು? ನಾನು ಆತನನ್ನು ತಿಳಿದಿಲ್ಲ, ಇಸ್ರಾಯೇಲ್ಯರನ್ನು ಹೋಗಲು ಬಿಡುವುದೂ ಇಲ್ಲ ಎಂಬುದಾಗಿ ಹೇಳುತ್ತಾನೆ. ಆಗ ದೇವರು ತನ್ನನ್ನು ಪರಿಚಯಿಸಿಕೊಳ್ಳುತ್ತಾನೆ ಮತ್ತು ಅದಕ್ಕಾಗಿ ಐಗುಪ್ತ ದೇಶದಲ್ಲಿ ಬಾಧೆಗಳನ್ನು ಬರಮಾಡುತ್ತಾನೆ. ವಿಮೋಚನೆಕಾಂಡ ಪುಸ್ತಕ 7ನೇ ಅಧ್ಯಾಯ 5ನೇ ವಚನದಲ್ಲಿ ದೇವರು ತನ್ನ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸುತ್ತಾನೆ. ನಾನು ಐಗುಪ್ತರಿಗೆ ವಿರೋಧವಾಗಿ ಕೈ ಚಾಚಿ ಅವರ ಮಧ್ಯದಿಂದ ಇಸ್ರಾಯೇಲ್ಯರನ್ನು ಹೊರತಂದಾಗ ನಾನು ಯೆಹೋವನೆಂಬುದನ್ನು ಐಗುಪ್ತರು ತಿಳಿದುಕೊಳ್ಳುವರು ಅಂದನು ಎಂಬುದೇ. ಪ್ರಿಯರೇ, ತನ್ನ ಜನರನ್ನು ವಿಮೋಚಿಸಲು ದೇವರು ಬಾಧೆಗಳನ್ನು ಉಪಯೋಗಿಸಿದನು ಹಾಗೂ ಐಗುಪ್ತರು ಆತನಾರೆಂದು ತಿಳಿದುಕೊಂಡರು. ಪ್ರೀತಿಯುಳ್ಳ ವೀಕ್ಷಕರೇ, ಪ್ರತಿಯೊಂದು ಬಾಧೆಯು ಐಗುಪ್ತರ ಒಂದೊಂದು ದೇವತೆಯ ವಿರುದ್ಧವಾದದ್ದಾಗಿತ್ತು. ಆ ದೇಶದಲ್ಲಿ ಸಾವಿರಾರು ಗುಡಿಗಳು, ಲಕ್ಷಾಂತರ ವಿಗ್ರಹಗಳು, ಸುಮಾರು 3,000 ದೇವತೆಗಳು ಇದ್ದವು. ಐಗುಪ್ತದ ಧರ್ಮದಲ್ಲಿ ಶಕ್ತಿ ಇತ್ತು. ಐಗುಪ್ತರು ಬುದ್ಧಿಹೀನರಾಗಿರಲಿಲ್ಲ. ನಮ್ಮಲ್ಲಿ ಈಗ ಆಧುನಿಕ ತಂತ್ರಜ್ಞಾನದ ಅನೇಕ ಉಪಕರಣಗಳಿವೆ. ಚಂದ್ರನ ಬಳಿಗೂ ನಾವು ಹೋಗಿ ಬಂದಿದ್ದೇವೆ. ಆದರೆ ನಾವು ಹೆಚ್ಚಿನವರೆಂದಲ್ಲ. ನಮಗಿರುವ ಜ್ಞಾನವೆಲ್ಲವೂ ನಮ್ಮ ಪೂರ್ವಜರಿಂದ ಬಂದವುಗಳ ಆವಿಷ್ಕಾರವೇ ಆಗಿದೆ. ಪ್ರಿಯರೇ, ಶತಮಾನಗಳಿಂದ ಹರಿದು ಬಂದ ಜ್ಞಾನದ ಮೇಲೆ ನಾವು ಕಟ್ಟುತ್ತಿದ್ದೇವೆ. ಐಗುಪ್ತರ ಧರ್ಮಾಚಾರಗಳಲ್ಲಿ ಶಕ್ತಿ ಇತ್ತೆಂದು ಪೌಲನು ತಿಮೋತಿನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 8ರಲ್ಲಿ ಸೂಚಿಸುತ್ತಾನೆ. ಯನ್ನ, ಯಂಬ್ರ ಎಂಬವರು ಮೋಶೆಯನ್ನು ವಿರೋಧಿಸುತ್ತಾರೆ. ಬುದ್ಧಿಗೆಟ್ಟವರು, ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರೂ ಆಗಿದ್ದಾರೆ ಎಂಬುದೇ. ಪ್ರಿಯ ವೀಕ್ಷಕರೇ,
ಐಗುಪ್ತ ಧಾರ್ಮಿಕತೆಯಲ್ಲಿದ್ದ ಶಕ್ತಿ ಸೈತಾನದಾಗಿತ್ತು ಮತ್ತು ಸೈತಾನನು ತನ್ನನ್ನು ಆರಾಧಿಸುವವರಿಗೆ ಬಲವನ್ನು ದಯಪಾಲಿಸುತ್ತಾನೆ. ಪ್ರಿಯರೇ, ಗ್ರೀಕ್ ಆಡಳಿತದ ಕಾಲದಲ್ಲಿ ಡೆಲ್ಫಿ ಎಂಬಲ್ಲಿದ್ದ ದಿವ್ಯವಾಣಿ ಇದಕ್ಕೆ ಉದಾಹರಣೆಯಾಗಿದೆ. ಪ್ರಿಯ ವೀಕ್ಷಕರೇ, ದೇವರು ತಾನು ಕಳಿಸಿದ ಬಾಧೆಗಳನ್ನು ಐಗುಪ್ತರ ಮೂರ್ತಿ ಪೂಜೆಗೂ ಫರೋನಿಗೂ ಸೈತಾನನಿಗೂ ವಿರುದ್ಧವಾಗಿ ಉಪಯೋಗಿಸಿದನು. ಅದು ದೇವತೆಗಳ ನಡುವಣ ಹೋರಾಟವಾಗಿತ್ತು. ವಿಮೋಚನೆಕಾಂಡ ಪುಸ್ತಕ 12ನೇ ಅಧ್ಯಾಯ 12ನೇ ವಚನವು ಇದನ್ನು ಸ್ಪಷ್ಟವಾಗಿ ತಿಳಿಸುತ್ತದೆ. ಆ ರಾತ್ರಿ ನಾನು ಐಗುಪ್ತದ ನಡುವೆ ಹಾದು ಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಚೊಚ್ಚಲಾಗಿರುವುದನ್ನೆಲ್ಲ ಸಂಹರಿಸುವೆನು. ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. ನಾನು ಯೆಹೋವನು ಎಂಬುದೇ. ಪ್ರಿಯ ವೀಕ್ಷಕರೇ, ಐಗುಪ್ತರ ದೇವತೆಗಳು ಸುಳ್ಳೆಂದು ದೇವರು ತೋರಿಸಿಕೊಟ್ಟನು ಮತ್ತು ಇಸ್ರಾಯೇಲರಿಗೆ ಅವರನ್ನು ಬಿಡಿಸಲು ತಾನು ಶಕ್ತನೆಂದು ತೋರಿಸಿಕೊಟ್ಟನು. ಈ ಇಸ್ರಾಯೇಲ್ಯರು ಮೂರ್ತಿ ಪೂಜೆಯ ನಡುವೆ ಇಟ್ಟಿಗೆ ಗೂಡುಗಳಲ್ಲಿ ಹುಟ್ಟಿ ಬೆಳೆದವರು. ತಾನು ಎಲ್ಲರಿಗಿಂತಲೂ ಮಹೋನ್ನತನೆಂದು ದೇವರು ಅವರಿಗೆ ತೋರಿಸಿಕೊಡಬೇಕಾಯಿತು. ಪ್ರಿಯರೇ, ಪ್ರತಿಯೊಂದು ಬಾಧೆಗೂ ಅರ್ಥವಿತ್ತೆಂಬುದನ್ನು ನಾವು ತಿಳಿದುಕೊಳ್ಳುವಂತೆ ಪ್ರತಿಯೊಂದು ಬಾಧೆಯ ಕುರಿತು ಸ್ವಲ್ಪ ಸೂಕ್ಷ್ಮವಾಗಿ ನೋಡೋಣ. ಮೋಶೆ ಫರೋನೆದುರಿಗೆ ಮೊದಲು ನಿಂತಾಗ ಅವನು ತನ್ನ ಕೋಲನ್ನು ಹಾವನ್ನಾಗಿ ಪರಿವರ್ತಿಸಿದನು. ಐಗುಪ್ತದ ಮಾಂತ್ರಿಕರು ಕೂಡ ಇದೇ ಕಾರ್ಯವನ್ನು ಮಾಡಿದರು. ಇದರಿಂದ ಸೈತಾನನಿಗೂ ಕೆಲವೊಂದು ಶಕ್ತಿಗಳಿವೆ ಎಂಬುದು ತಿಳಿಯುತ್ತದೆ. ಈ ಘಟನೆಯ ಬಳಿಕ 10 ಬಾಧೆಗಳು ಒಂದೊಂದಾಗಿ ಸಂಭವಿಸುತ್ತವೆ. ಅದರಲ್ಲಿ ಮೊದಲನೆಯದು ನೀರು ರಕ್ತವಾದದ್ದು. ವಿಮೋಚನೆಕಾಂಡ ಪುಸ್ತಕ 7ನೇ ಅಧ್ಯಾಯ 19ನೇ ವಚನದಿಂದ 25ನೇ ವಚನದವರೆಗೆ. ಐಗುಪ್ತ ದೇಶದ ಫಲವತ್ತತೆಯು ನೈಲ್ ನದಿ ದಡಮೀರಿ ಹರಿಯುವುದರಿಂದ ಉಂಟಾಗುತ್ತದೆ. ನದಿ ತನ್ನ ಪ್ರವಾಹದೊಂದಿಗೆ ಒಳ್ಳೆಯ ಸಾರವನ್ನು ನೀರನ್ನು ಉಣಿಸುತ್ತದೆ. ಆದ್ದರಿಂದ ಈ ನದಿಯನ್ನು ಓಸಿರಿಸ್ ದೇವರು ಎಂದು ಪೂಜಿಸುತ್ತಿದ್ದರು. ಅವನು ಎಲ್ಲವನ್ನು ನೋಡುತ್ತಾನೆಂಬ ಕಣ್ಣುಗಳ ಚಿತ್ರಣ ಐಗುಪ್ತರ ಎಲ್ಲ ಕಲೆಗಳಲ್ಲೂ ಕಾಣಬರುತ್ತದೆ. ಪ್ರತಿ ವಸಂತ ಕಾಲದ ಆಗಮನದಲ್ಲಿಯೂ ನದಿಯು ಮರಣದಿಂದ ಜೀವವನ್ನು ತರುತ್ತದೆಂದು ವಿಗ್ರಹಾರಾಧಕರು ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ. ಆದರೆ ನೀರು ರಕ್ತವಾದಾಗ ಜೀವದ ಬದಲು ಮರಣವನ್ನು ತಂದಿತ್ತು. ಐಗುಪ್ತದ ಮಾಂತ್ರಿಕರು ಕೂಡ ಇದೇ ಅದ್ಭುತವನ್ನು ನಡೆಸಿ ತೋರಿಸಿದರು. 2ನೇ ಬಾಧೆ ಕಪ್ಪೆಗಳ ಬಾಧೆ. ವಿಮೋಚನೆಕಾಂಡ ಪುಸ್ತಕ 8ನೇ ಅಧ್ಯಾಯ 1ರಿಂದ 15 ವಚನಗಳು. ಮೆಂಫಿಸ್ ಪಟ್ಟಣದ ದೇವಸ್ಥಾನಗಳಲ್ಲಿ ಕುರೂಪಿಯಾದ ಕಪ್ಪೆಯ ತಲೆಯ ದೇವತೆ ಹೇಕಾನ ದೇವಸ್ಥಾನ ಅತ್ಯಂತ ಸುಂದರವಾದದ್ದಾಗಿದೆ. ಈ ಪವಿತ್ರ ಕಪ್ಪೆಯನ್ನು ಕೊಲ್ಲುವುದು ಅಪರಾಧವಾಗಿತ್ತು. ಆದರೆ ಈ ಕಪ್ಪೆಗಳು ಮನೆ, ಕೋಣೆ, ಹಾಸಿಗೆ, ಊಟಗಳಲ್ಲಿ ಎಲ್ಲ ಕಡೆಯೂ ತುಂಬಿದ್ದರೆ ಐಗುಪ್ತರು ಅವುಗಳನ್ನು ಕೊಲ್ಲುವ ಮನಸ್ಸು ಮಾಡಲೇಬೇಕಾಯಿತು. ಆದರೆ ಅವು ಅವರಿಗೆ ಪವಿತ್ರ ಪ್ರಾಣಿಗಳಾಗಿದ್ದವು. ಐಗುಪ್ತದ ಮಾಂತ್ರಿಕರು ತಮ್ಮ ಕೈಚಳಕ ಹಾಗೂ ಗುಪ್ತ ವಿದ್ಯೆಗಳಿಂದಾಗಿ ಇದೇ ರೀತಿ ಮಾಡಿದರು. ಇಲ್ಲಿಯ ತನಕ ಅವರು ತಮ್ಮ ಪ್ರಯತ್ನಗಳಲ್ಲಿ ಯಶಸ್ಸು ಕಂಡರು. 3ನೇ ಬಾಧೆ ಹೇನುಗಳ ಬಾಧೆ. ವಿಮೋಚನೆಕಾಂಡ ಪುಸ್ತಕ 8ನೇ ಅಧ್ಯಾಯ 16ನೇ ವಚನದಿಂದ 20ನೇ ವಚನದವರೆಗೆ. ಐಗುಪ್ತರು ಭೂಮಿ ದೇವತೆಯಾದ ಗೇಬನನ್ನು ಪೂಜಿಸುತ್ತಿದ್ದರು. ಆದರೆ ಭೂಮಿಯ ಧೂಳು ಐಗುಪ್ತದಲ್ಲೆಲ್ಲ ಹೇನಾಗಿ ಪರಿವರ್ತಿತವಾಯಿತು. ಗೇಬನಿಗೆ ಪವಿತ್ರವಾದ ಭೂಮಿಯ ಧೂಳು ಐಗುಪ್ತದಲ್ಲೆಲ್ಲ ಅಸಹ್ಯವಾಯಿತು. ಫರೋಹನು ಈ ಬಾಧೆಯನ್ನು ತೆಗೆಯಬೇಕೆಂದು ಕೇಳಿಕೊಳ್ಳಲಿಲ್ಲ. ಐಗುಪ್ತದ ಮಾಂತ್ರಿಕರಿಗೆ ಇದನ್ನು ಪುನರಾವರ್ತಿಸಲು ಆಗಲಿಲ್ಲ. ಈ ಬಾಧೆಯನ್ನು ಉಂಟು ಮಾಡಿದ ಆತನು ತಮ್ಮ ಐಗುಪ್ತದ ದೇವತೆಗಳಿಗಿಂತ ಹೆಚ್ಚಿನವನೆಂದು ಅವರು ಒಪ್ಪಿಕೊಂಡಂತಾಯಿತು. 4ನೇ ಬಾಧೆ ವಿಷದ ಹುಳುಗಳ ಬಾಧೆ. ವಿಮೋಚನೆಕಾಂಡ 8ನೇ ಅಧ್ಯಾಯ 20ನೇ ವಚನದಿಂದ 32ನೇ ವಚನದವರೆಗೆ. ಪ್ರಿಯರೇ, ಈ ವಿಷದ ಹುಳುಗಳು ಪವಿತ್ರ ದುಂಬಿ ಹುಳುಗಳಾಗಿದ್ದವೆಂದು ಕೆಲವರ ಅಭಿಪ್ರಾಯ. ಕೇಫಾರನು ಈ ಹುಳಗಳ ದೇವತೆಯಾಗಿದ್ದನು. ಈ ಹುಳಗಳು ಐಗುಪ್ತರ ಸಮಾಧಿಗಳಲ್ಲಿ ಕಂಡುಬರುತ್ತಿದ್ದು ಅವು ನಿತ್ಯ ಜೀವದ ಕುರಿತು ಪ್ರತಿನಿಧಿಸುತ್ತಿದ್ದವು ಮತ್ತು ಸೂರ್ಯ ದೇವನಾದ ರಾನಿಗೆ ಇವು ಪವಿತ್ರದವುಗಳಾಗಿದ್ದವು. 5ನೇ ಬಾಧೆ ಪಶು ರೋಗದ ಬಾಧೆ. ವಿಮೋಚನೆಕಾಂಡ ಪುಸ್ತಕ 9ನೇ ಅಧ್ಯಾಯ ಮೊದಲಿನ 7 ವಚನಗಳು. ಇದು ಪಶುಗಳನ್ನು ಬಾಧಿಸುವ ಒಂದು ಥರದ ರೋಗವಾಗಿದೆ. ಐಗುಪ್ತದಲ್ಲೆಲ್ಲ 2ನೇ ಅತೀ ದೊಡ್ಡ ದೇವಾಲಯವು ಮೆಂಫಿಸ್ ನಗರದಲ್ಲಿದ್ದು ಅದು ಕಪ್ಪು ಹೋರಿ
ಎಫೀಸನ ಗುಡಿಯಾಗಿತ್ತು. ಈ ಬಾಧೆಯಿಂದಾಗಿ ಐಗುಪ್ತರು ರೋಗಗ್ರಸ್ತ ಪಶುವನ್ನು ಪೂಜಿಸುವ ಹಾಗಾಯಿತು. 6ನೇ ಬಾಧೆ ಹುಣ್ಣು ಬೊಕ್ಕೆಗಳ ಬಾಧೆ. ವಿಮೋಚನೆಕಾಂಡ ಪುಸ್ತಕ 9ನೇ ಅಧ್ಯಾಯ 8ನೇ ವಚನದಿಂದ 17ನೇ ವಚನದವರೆಗೆ. ಐಗುಪ್ತರ ಯಾಜಕರೆಲ್ಲರೂ ನಿಷ್ಕಳಂಕವಾದ ದೇಹ ಹೊಂದಿರಬೇಕಾಗಿತ್ತು. ಅವರ ದೇಹದಲ್ಲಿ ಯಾವ ಹುಣ್ಣು ಬೊಕ್ಕೆ ಗಾಯಗಳು ಇರಬಾರದಾಗಿತ್ತು. ಆದರೆ ಈಗ ಐಗುಪ್ತದ ಇಡೀ ದೇಶದ ಪೂಜಾರಿಗಳೆಲ್ಲರೂ ದೇಹವಿಡೀ ಹುಣ್ಣು ಬೊಕ್ಕೆಗಳನ್ನು ಹೊಂದಿದವರಾಗಿದ್ದರು. ಅವರಾರು ಯಾವ ಗುಡಿಯಲ್ಲಿಯೂ ಪೂಜೆ ಮಾಡಲು ಸಾಧ್ಯವಿರಲಿಲ್ಲ. ಇದು ಐಗುಪ್ತದ ಇಡೀ ಧರ್ಮಾಚರಣೆಯ ಮೇಲಣ ತೀರ್ಪಾಗಿತ್ತು. 7ನೇ ಬಾಧೆ ಆನೆ ಕಲ್ಲಿನ ಮಳೆಯ ಬಾಧೆ. ವಿಮೋಚನೆಕಾಂಡ ಪುಸ್ತಕ 9ನೇ ಅಧ್ಯಾಯ 18ನೇ ವಚನದಿಂದ 35ನೇ ವಚನದವರೆಗೆ. ಪ್ರಿಯರೇ, ದೇವರು ತನ್ನ ಸ್ವಂತ ಕ್ಷೇತ್ರದಲ್ಲಿ ಶಕ್ತಿಹೀನಳಾದ ಆಕಾಶ ದೇವತೆಯ ಮೇಲೆ ಆನೆಕಲ್ಲಿನ ಮಳೆಯ ಬಾಧೆಯ ಮೂಲಕ ತನ್ನ ಶಕ್ತಿಯನ್ನು ಪ್ರದರ್ಶಿಸುತ್ತಾನೆ. 8ನೇ ಬಾಧೆ ಮಿಡತೆಗಳಿಂದಾದ ಬಾಧೆ. ವಿಮೋಚನೆಕಾಂಡ ಪುಸ್ತಕ 10ನೇ ಅಧ್ಯಾಯ 1ರಿಂದ 20ನೇ ವಚನದವರೆಗೆ. ಈ ತೀರ್ಪು ಕೀಟಗಳ ದೇವತೆಯ ಮೇಲಿನದಾಗಿತ್ತು. ಈ ಮಿಡತೆಗಳ ಬಾಧೆಯೆಂದರೆ ಬೆಳೆಗಳು ಶಾಪ ಹೊಂದಿದಂತೆಯೇ. ಯೋವೇಲ ಹಾಗೂ ಪ್ರಕಟಣೆಯ ಪುಸ್ತಕಗಳಲ್ಲಿ ಕಾಣುವಂತೆ ಇದು ದೇವರ ನ್ಯಾಯ ತೀರ್ಪಿನ ಗುರುತಾಗಿತ್ತು. 9ನೇ ಬಾಧೆ ಕಾರ್ಗತ್ತಲೆಯ ಬಾಧೆ. ವಿಮೋಚನೆಕಾಂಡ ಪುಸ್ತಕ 10ನೇ ಅಧ್ಯಾಯ 21ನೇ ವಚನದಿಂದ 29ನೇ ವಚನದವರೆಗೆ. ಪ್ರಿಯರೇ, ಅವರು ಆರಾಧಿಸುತ್ತಿದ್ದ ಮುಖ್ಯ ದೇವತೆಯಾದ ಸೂರ್ಯನಿಗೆ ವಿರುದ್ಧವಾಗಿ ದೇವರು ಕಾರ್ಯಾಚರಣೆ ನಡೆಸಿದನು. ಐಗುಪ್ತದ ಅವಶೇಷಗಳಲ್ಲಿ ಸೂರ್ಯದೇವನ ಚಿಹ್ನೆ ಎಲ್ಲೆಲ್ಲೋ ಕಾಣಸಿಗುತ್ತದೆ. ಕಾರ್ಗತ್ತಲೆಯ ಬಾಧೆಯು ರಾ ದೇವನ ಸಂಪೂರ್ಣ ನಿಷ್ಕಷತೆಯನ್ನು ತೋರಿಸುತ್ತಿತ್ತು. 10ನೇ ಬಾಧೆ ಚೊಚ್ಚಲ ಮಕ್ಕಳ ಸಂಹಾರ. ವಿಮೋಚನೆಕಾಂಡ ಪುಸ್ತಕ 11ನೇ ಅಧ್ಯಾಯ 1ನೇ ವಚನದಿಂದ 12ನೇ ಅಧ್ಯಾಯ 36ನೇ ವಚನದವರೆಗೆ. ಐಗುಪ್ತರ ನಂಬಿಕೆಯ ಪ್ರಕಾರ ಚೊಚ್ಚಲ ಸಂತಾನವು ಐಗುಪ್ತರ ದೇವತೆಗಳಿಗೆ ಸಮರ್ಪಿಸಿದ್ದಾಗಿದ್ದವು. ಅಂದರೆ ಐಗುಪ್ತರು ತಮ್ಮ ದೇವತೆಗಳಿಗಾಗಿ ಪ್ರತ್ಯೇಕಿಸಿದ್ದನ್ನು ಯೆಹೋವನು ತೆಗೆದುಕೊಂಡನು. ತಾನು ಯಾರು ಎಂಬುದನ್ನು ದೇವರು ಐಗುಪ್ತರಿಗೆ ತೋರಿಸಿಕೊಡುತ್ತಿದ್ದಾನೆ. ತಾನೇ ದೇವರು ಎಂಬುದನ್ನು ಫರೋನಿಗೆ ತೋರಿಸುತ್ತಿದ್ದಾನೆ. ಮಾತ್ರವಲ್ಲದೆ ತನ್ನ ಜನರಾದ ಇಸ್ರಾಯೇಲ್ಯರು ಕೂಡ ಆತನನ್ನು ತಮ್ಮ ದೇವರೆಂದು ಒಪ್ಪಿಕೊಳ್ಳುವಂತೆ ಮಾಡಿದ್ದಾನೆ. ಈ ಕೊನೆಯ ಬಾಧೆಯ ಬಳಿಕ ಇಸ್ರಾಯೇಲ್ಯರು ಐಗುಪ್ತರ ಬಾಧೆಯಿಂದ ಬಿಡುಗಡೆ ಹೊಂದುತ್ತಾರೆ. ಪ್ರಿಯ ವೀಕ್ಷಕರೇ, ಐಗುಪ್ತರಿಗುಂಟಾದ ಪ್ರತಿಯೊಂದು ಬಾಧೆಯಲ್ಲಿಯೂ ದೇವರ ಉದ್ದೇಶವಿತ್ತು ಎಂಬುದನ್ನು ನಾವು ತಿಳುಕೊಳ್ಳುವುದು ಅತಿ ಅವಶ್ಯವಾಗಿದೆ. ದೇವರು ಐಗುಪ್ತರ ದೇವತೆಗಳೊಂದಿಗೆ ಹೋರಾಟಕ್ಕೆ ಕರೆದು ಅವುಗಳೆಲ್ಲವನ್ನು ಸೋಲಿಸಿಬಿಟ್ಟನು. ಐಗುಪ್ತದಲ್ಲಿದ್ದ ಮೂರ್ತಿ ಪೂಜೆಯು ಯಾವ ಮಟ್ಟದಲ್ಲಿತ್ತೆಂದು ನಾವು ನೆನೆಸಿಕೊಳ್ಳಬಹುದು. ಆದರೆ ಐಗುಪ್ತದಲ್ಲಿನ ವಿಗ್ರಹಗಳು ಮಾಯವಾಗುವ ಕಾಲ ಬರುತ್ತದೆಂದು ದೇವರು ಯೆಶಾಯನ ಮುಖಾಂತರ ಮುಂತಿಳಿಸಿದ್ದನು. ಈಗ ಐಗುಪ್ತವು ಒಂದು ಮುಸ್ಲಿಂ ರಾಷ್ಟ್ರವಾಗಿದ್ದು ಅಲ್ಲಿ ಮೂರ್ತಿ ಪೂಜೆಗೆ ಅವಕಾಶವೇ ಇಲ್ಲವಾಗಿದೆ. ದೇವರು ಹೇಳಿದಂತೆ ವಿಗ್ರಹಗಳೆಲ್ಲವೂ ಮಾಯವಾಗಿವೆ. ಇಸ್ರಾಯೇಲ್ಯರ ಬಿಡುಗಡೆಗಾಗಿ ಮೋಶೆಯ ಬಿನ್ನಹ ಎಂಬ ವಿಚಾರವನ್ನು ನೋಡೋಣ. 5ನೇ ಅಧ್ಯಾಯದಲ್ಲಿ ಫರೋಹನೊಂದಿಗಿನ ವಾಗ್ವಾದವು ಐಗುಪ್ತರ ದೇವತೆಗಳೊಂದಿಗಿನ ಹೋರಾಟವು ಪ್ರಾರಂಭವಾಗುತ್ತದೆ. ವಿಮೋಚನೆಕಾಂಡ ಪುಸ್ತಕ 5ನೇ ಅಧ್ಯಾಯ 1ನೇ ವಚನವನ್ನು ನೋಡಿರಿ. ಬಳಿಕ ಮೋಶೆ ಆರೋನರು ಫರೋಹನ ಸನ್ನಿಧಿಗೆ ಹೋಗಿ, ಇಸ್ರಾಯೇಲ್ ದೇವರಾದ ಯೆಹೋವನು ನನ್ನ ಜನರು ನನಗಾಗಿ ಅರಣ್ಯದೊಳಗೆ ಜಾತ್ರೆ ನಡೆಸುವಂತೆ ಅವರಿಗೆ ಅಪ್ಪಣೆ ಕೊಡಬೇಕೆಂದು ಹೇಳಿದ್ದಾನೆ ಅಂದರು ಎಂಬುದೇ. ಪ್ರಿಯರೇ, ಅರಣ್ಯದಲ್ಲಿ ದೇವರಿಗೆ ಜಾತ್ರೆ ನಡೆಸುವುದು ಇಸ್ರಾಯೇಲ್ಯರ ಬಿಡುಗಡೆಯಲ್ಲಿ ಮೊದಲ ಹೆಜ್ಜೆಯಾಗಿತ್ತು. ಮೋಶೆ ಆರೋನರು ಫರೋಹನ ಸನ್ನಿಧಿಗೆ ಬಂದು, ನಮ್ಮ ಜನರನ್ನು ಬಿಟ್ಟು ಬಿಡು, ನಾವು ಐಗುಪ್ತವನ್ನು ಬಿಟ್ಟು ನಮ್ಮ ವಾಗ್ದಾತ್ತ ದೇಶಕ್ಕೆ ಹೋಗುತ್ತೇವೆ ಎಂದು ಅವಸರದಿಂದ ಹೇಳಲಿಲ್ಲ. ಇಸ್ರಾಯೇಲ್ಯರು ಅರಣ್ಯದೊಳಕ್ಕೆ ಹೋಗಿ ಆರಾಧಿಸಲು ಅಪ್ಪಣೆ ಕೊಡಬೇಕೆಂದು ಮಾತ್ರ ಕೇಳಿಕೊಂಡರು. ಮುಂದಣ ಘಟನೆಗಳಿಗೆ ಫರೋನನ್ನು ಅವರು ತಯಾರು ಮಾಡುವಂತಿತ್ತು. ಈಗ ಫರೋನ ಪ್ರತಿಕ್ರಿಯೆಯನ್ನು ಗಮನಿಸಿರಿ. ವಿಮೋಚನೆಕಾಂಡ ಪುಸ್ತಕ 5ನೇ ಅಧ್ಯಾಯ 2ನೇ ವಚನ. ಅದಕ್ಕೆ ಫರೋನು, ಯೆಹೋವನೆಂಬವನು ಯಾರು? ನಾನು ಅವನ ಮಾತನ್ನು ಕೇಳಿ ಇಸ್ರಾಯೇಲ್ಯರನ್ನು ಹೋಗಗೊಡಿಸುವುದೇಕೆ? ಯೆಹೋವನು ಯಾರೋ ನನಗೆ ಗೊತ್ತಿಲ್ಲ. ಇದು ಮಾತ್ರವಲ್ಲದೆ ಇಸ್ರಾಯೇಲ್ಯರು ಹೊರಟು ಹೋಗುವುದಕ್ಕೆ ನಾನು ಒಪ್ಪುವುದೇ ಇಲ್ಲ ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ,
ನನ್ನ ಜನರು ಹೋಗಲು ಬಿಡು ಎಂಬ ಮಾತು ಚಲನಚಿತ್ರಗಳಲ್ಲೂ ಪ್ರಸಿದ್ಧವಾಗಿದೆ. ಆದರೆ ಯೆಹೋವನು ಯಾರು ಎಂಬ ಮಾತನ್ನು ನಾವು ಪ್ರಸಿದ್ಧಿಗೊಳಿಸುತ್ತಿದ್ದರೆ ಒಳ್ಳೆಯದಿತ್ತು. ಇದು ಈ ದಿನಗಳಲ್ಲಿನ ಅತೀ ಮುಖ್ಯ ಪ್ರಶ್ನೆಯಾಗಿದೆ. ಯಾಕೆಂದರೆ ಬಿಡುಗಡೆ ಹೊಂದಿಕೊಳ್ಳುವ ಮೊದಲು ಆತನನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಫರೋಹನು 2 ವಿಚಾರಗಳನ್ನು ಸ್ಪಷ್ಟವಾಗಿ ತಿಳಿಸುತ್ತಾನೆ. ಒಂದು, ನನಗೆ ಯೆಹೋವನು ಯಾರೋ ಗೊತ್ತಿಲ್ಲ, ಹಾಗೂ 2ನೇದು, ಇಸ್ರಾಯೇಲ್ಯರನ್ನು ಹೋಗಲು ನಾನು ಬಿಡುವುದೇ ಇಲ್ಲ. ಆದರೆ ಬಹು ಬೇಗನೆ ಅವನಿಗೆ ಯೆಹೋವನ ಪರಿಚಯ ಬಹು ಭಯಂಕರವಾದ ರೀತಿಯಲ್ಲಿ ಆಗಲಿದೆ, ಹಾಗೂ ಅವನು ಇಸ್ರಾಯೇಲ್ಯರನ್ನು ಹೋಗಗೊಡಿಸುತ್ತಾನೆ. ಮುಂದಕ್ಕೆ ನೋಡೋಣ. ವಿಮೋಚನೆಕಾಂಡ ಪುಸ್ತಕ 5ನೇ ಅಧ್ಯಾಯ 3ನೇ ವಚನವನ್ನು. ಅವರು ಅವನಿಗೆ, ಇಬ್ರಿಯರ ದೇವರು ನಮ್ಮನ್ನು ಎದುರುಗೊಂಡನು. ಅಪ್ಪಣೆಯಾದರೆ ನಾವು ಅರಣ್ಯದಲ್ಲಿ 3 ದಿವಸ ಪ್ರಯಾಣದಷ್ಟು ದೂರ ಹೋಗಿ ನಮ್ಮ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಮಾಡಿ ಬರುವೆವು. ಮಾಡದೆ ಹೋದರೆ ಆತನು ನಮ್ಮನ್ನು ವ್ಯಾಧಿಯಿಂದಲೋ ಕತ್ತಿಯಿಂದಲೋ ಸಂಹಾರ ಮಾಡಾನು ಎಂದು ಹೇಳಿದರು ಎಂಬುದೇ. ಪ್ರಿಯರೇ, ನಾವು ದೇವರನ್ನು ಆರಾಧಿಸಬೇಕೆಂದು ಆತನು ಬಯಸುತ್ತಾನೆ. ಇಲ್ಲವಾದರೆ ಆತನು ನಮ್ಮ ಮೇಲೆ ಶಿಕ್ಷೆಯನ್ನು ಬರಮಾಡುವನು. ವಿಮೋಚನೆಕಾಂಡ ಪುಸ್ತಕ 5ನೇ ಅಧ್ಯಾಯ 4 ಮತ್ತು 5ನೇ ವಚನವನ್ನು ನೋಡಿರಿ. ಐಗುಪ್ತರ ಅರಸನು ಅವರಿಗೆ, ಮೋಶೆಯೇ, ಆರೋನನೇ, ಈ ಜನರು ತಮ್ಮ ಕೆಲಸವನ್ನು ಬಿಡುವಂತೆ ನೀವು ಯಾಕೆ ಮಾಡುತ್ತೀರಿ? ನಿಮ್ಮ ಬಿಟ್ಟಿ ಕೆಲಸಕ್ಕೆ ನಡೆಯಿರಿ ಎಂದು ಹೇಳಿದನು. ಫರೋಹನು, ಈ ಜನರು ಬಲು ಹೆಚ್ಚಾದರೂ ನೋಡಿರಿ, ಅವರು ತಮ್ಮ ಬಿಟ್ಟಿ ಕೆಲಸವನ್ನು ಬಿಟ್ಟು ಬಿಡುವುದಕ್ಕೆ ನೀವು ಆಸ್ಪದ ಕೊಟ್ಟದ್ದೇನು ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ಮೋಶೆ ತನ್ನ ಜನರನ್ನು ಗುಂಪಾಗಿ ಕೂಡಿಸಿ ಅವರ ಸಂಗಡ ಮಾತಾಡುತ್ತಿದ್ದನು. ಅವರಿಗೆ ಇಲ್ಲಿ ಸಾಕಾಗಿ ಹೋಗಿತ್ತು. ಐಗುಪ್ತವನ್ನು ಬಿಟ್ಟು ಹೊರಡಲು ಕಾತರರಾಗಿದ್ದರು. ಇದರಿಂದ ಆಗಬಹುದಾದ ಸಮಸ್ಯೆ ಫರೋಹನಿಗೆ ಗೊತ್ತಾಯಿತು. ಆದ್ದರಿಂದ ಅವರನ್ನು ತಿರುಗಿ ಇಟ್ಟಿಗೆ ಕೆಲಸಕ್ಕೆ ಹಿಂತಿರುಗಿ ಹೋಗಲು ಹೇಳಿದನು ಮತ್ತು ಅವರ ಕಷ್ಟಗಳನ್ನು, ಕೆಲಸದ ಹೊರೆಯನ್ನು ಹೆಚ್ಚಿಸಿದನು. ಇಸ್ರಾಯೇಲರ ಹೊರೆ ಹೆಚ್ಚು ಮಾಡಲ್ಪಟ್ಟಿತ್ತು. ವಿಮೋಚನೆಕಾಂಡ ಪುಸ್ತಕ 5ನೇ ಅಧ್ಯಾಯ 6ನೇ ವಚನದಿಂದ 8ನೇ ವಚನದವರೆಗೆ ನೋಡಿರಿ. ಆ ದಿನದಲ್ಲಿ ಫರೋಹನು ಬಿಟ್ಟಿ ಮಾಡಿಸುವ ಅಧಿಕಾರಿಗಳಿಗೂ ಮೇಸ್ತ್ರಿಗಳಿಗೂ, ಇನ್ನು ಮೇಲೆ ನೀವು ಆ ಜನರಿಗೆ ಇಟ್ಟಿಗೆ ಮಾಡುವುದಕ್ಕೆ ಹುಲ್ಲನ್ನು ಕೊಡಕೂಡದು. ಅವರೇ ಹೋಗಿ ಹುಲ್ಲನ್ನು ಕೂಡಿಸಿಕೊಳ್ಳಲಿ. ಆದರೂ ಅವರು ಈವರೆಗೆ ಮಾಡಿದ ಇಟ್ಟಿಗೆಗಳ ಲೆಕ್ಕವನ್ನು ಮುಂದೆಯೂ ಒಪ್ಪಿಸಬೇಕು. ಅದನ್ನು ಕಡಿಮೆ ಮಾಡಕೂಡದು. ಅವರು ಮೈಗಳ್ಳರಾದದರಿಂದ ನಾವು ಹೋಗಿ ದೇವರಿಗೆ ಯಜ್ಞವನ್ನು ಮಾಡಿ ಬರುವುದಕ್ಕೆ ಅಪ್ಪಣೆಯಾಗಬೇಕೆಂದು ಕೂಗಿಕೊಳ್ಳುತ್ತಾರೆ ಎಂಬುದೇ. ಪ್ರಿಯ ವೀಕ್ಷಕರೇ, ಇಸ್ರಾಯೇಲ್ಯರು ರಜಾದಿನದ ವಿಶ್ರಾಂತಿಗಾಗಿ ಕೇಳಿಕೊಳ್ಳುತ್ತಿದ್ದಾರೆಂದು ಫರೋಹನು ನೆನೆಸಿದನು. ಅವರಿಗೆ ವಿರಾಮ ಬೇಕೆನಿಸುವುದಾದರೆ ಅವರಿಗೆ ಸಾಕಷ್ಟು ಕೆಲಸವಿಲ್ಲವೆಂದು ತಿಳಿಯುತ್ತದೆ. ಆದ್ದರಿಂದ ಅವರಿಗೆ ಹುಲ್ಲು ಕೊಡುವುದನ್ನು ನಿಲ್ಲಿಸಿ ಅವರೇ ಹುಲ್ಲನ್ನು ಕೂಡಿಸಬೇಕೆಂಬ ಅಪ್ಪಣೆ ಹೊರಡಿಸಿದನು. ಅವರ ದಿನದ ಕೆಲಸಗಳು ಹೆಚ್ಚಾದದ್ದರಿಂದ ಅವರು ನಡುಕದಿಂದ ಕೆಲಸ ಮಾಡಬೇಕಾಯಿತು. ಮುಂದಕ್ಕೆ ನೋಡೋಣ. ವಿಮೋಚನೆಕಾಂಡ ಪುಸ್ತಕ 5ನೇ ಅಧ್ಯಾಯ 9ನೇ ವಚನದಿಂದ 14ನೇ ವಚನದವರೆಗೆ. ನೀವು ಅವರಿಂದ ಕಷ್ಟವಾದ ಬಿಟ್ಟಿ ಕೆಲಸವನ್ನು ಮಾಡಿಸಬೇಕು. ಅವರಿಗೆ ಕಷ್ಟವಾದ ಕೆಲಸವಿದ್ದರೆ ಸುಳ್ಳು ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಮಾರ್ಗವಿಲ್ಲ ಎಂದು ಆಜ್ಞೆ ಮಾಡಿದನು. ಆದ್ದರಿಂದ ಬಿಟ್ಟಿ ಮಾಡಿಸುವ ಅಧಿಕಾರಿಗಳು, ಮೇಸ್ತ್ರಿಗಳು ಆ ಜನರಿಗೆ, ನಿಮಗೆ ಹುಲ್ಲನ್ನು ಕೊಡಕೂಡದೆಂದು ಫರೋಹನ ಅಪ್ಪಣೆಯಾಗಿದೆ. ನೀವೇ ಹೋಗಿ ಎಲ್ಲಿಂದಾದರೂ ತಂದುಕೊಳ್ಳಬೇಕು. ಆದರೂ ನೀವು ಮಾಡಬೇಕಾದ ಕೆಲಸ ಸ್ವಲ್ಪವೂ ಕಡಿಮೆಯಾಗಕೂಡದು ಎಂದು ಹೇಳಿದರು. ಹೀಗಿರಲಾಗಿ ಜನರು ಐಗುಪ್ತ ದೇಶದಲ್ಲೆಲ್ಲ ತಿರುಗಿ ಹುಲ್ಲು ಸಿಕ್ಕದೆ ಕೂಳೆ ಕಿತ್ತು ಕೂಡಿಸಿದರು. ಬಿಟ್ಟಿ ಮಾಡಿಸುವವರು ನಿಮಗೆ ಹುಲ್ಲಿದ್ದ ಕಾಲದಲ್ಲಿ ಹೇಗೋ ಹಾಗೆಯೇ ಪ್ರತಿದಿನದ ಕೆಲಸವನ್ನು ಆಯಾ ದಿನದಲ್ಲೇ ಮುಗಿಸಬೇಕೆಂದು ಹೇಳಿ ಅವರನ್ನು ತ್ವರೆಪಡಿಸಿದರು. ಫರೋಹನ ಅಧಿಕಾರಿಗಳು ತಾವೇ ನೇಮಿಸಿದ ಇಸ್ರಾಯೇಲ್ ಮೇಸ್ತ್ರಿಗಳಿಗೆ, ನೀವು ಮುಂಚೆ ಇಟ್ಟಿಗೆಗಳ ಲೆಕ್ಕವನ್ನು ಒಪ್ಪಿಸಿದಂತೆ ನಿನ್ನೆ ಈ ಹೊತ್ತು ಯಾಕೆ ಒಪ್ಪಿಸಲಿಲ್ಲ ಎಂದು ಹೇಳಿ ಅವರನ್ನು ಹೊಡಿಸಿದರು ಎಂಬುದೇ. ಪ್ರಿಯ ವೀಕ್ಷಕರೇ, ಫರೋಹನು ಇಸ್ರಾಯೇಲರನ್ನು ಹೋಗಗೊಡಿಸಲು ಒಪ್ಪಲಿಲ್ಲ ಮತ್ತು ಅವರ ಮೇಲೆ ಇನ್ನೂ ಕಠಿಣವಾದ ಕೆಲಸದ ಹೊರೆಯನ್ನು ಹೊರಿಸಿದನು. ಅವರು ಇಟ್ಟಿಗೆಗಳ ತಯಾರಿಕೆಗೆ ತಾವೇ ಹುಲ್ಲನ್ನು ಹುಡುಕಿಕೊಂಡು ಹೋಗಬೇಕಾಯಿತು. ಆಗ ಒಪ್ಪಿಸಬೇಕಾದ ದಿನದ ಲೆಕ್ಕದಲ್ಲಿ ಕಡಿಮೆ ಕಂಡು ಬಂದಾಗ ಅವರು ಪೆಟ್ಟುಗಳನ್ನೂ ತಿನ್ನಬೇಕಾಗಿತ್ತು. ಮುಂದಕ್ಕೆ ನೋಡೋಣ.
ವಿಮೋಚನೆ ಕಾಂಡ ಪುಸ್ತಕ 5ನೇ ಅಧ್ಯಾಯ 15ನೇ ವಚನದಿಂದ 21ನೇ ವಚನದವರೆಗೆ. ಹೀಗಿರಲು ಇಸ್ರಾಯೇಲ್ ಮೇಸ್ತ್ರಿಗಳು ಫರೋಹನ ಸಮ್ಮುಖಕ್ಕೆ ಬಂದು, ತಾವು ತಮ್ಮ ದಾಸರಿಗೆ ಹೀಗೆ ಮಾಡುವುದು ಯಾಕೆ ಸ್ವಾಮಿ? ದಾಸರಿಗೆ ಅಧಿಕಾರಿಗಳು ಹುಲ್ಲು ಕೊಡದೆ ಇಟ್ಟಿಗೆಗಳನ್ನು ಮಾಡಬೇಕು ಅನ್ನುತ್ತಾರೆ. ಆದುದರಿಂದ ದಾಸರು ಏಟುಗಳನ್ನು ತಿನ್ನಬೇಕಾಯಿತು. ತಪ್ಪು ಕಾವಂದರ ಜನರದೇ ಅಂದರು. ಅದಕ್ಕವನು, ನೀವು ಬಹಳ ಮೈಗಳ್ಳರು. ನಾವು ಹೋಗಿ ಯೆಹೋವನಿಗೆ ಯಜ್ಞ ಮಾಡಿ ಬರಬೇಕೆನ್ನುವುದಕ್ಕೆ ಇದೇ ಕಾರಣ. ಕೆಲಸಕ್ಕೆ ನಡೆಯಿರಿ, ನಿಮಗೆ ಹುಲ್ಲನ್ನೂ ಕೊಡಿಸುವುದಿಲ್ಲ, ಆದರೂ ಇಟ್ಟಿಗೆಗಳ ಲೆಕ್ಕವನ್ನು ತಪ್ಪದೇ ಒಪ್ಪಿಸಬೇಕು ಅಂದನು. ದಿನವೂ ಒಪ್ಪಿಸಬೇಕಾದ ಇಟ್ಟಿಗೆಗಳ ಲೆಕ್ಕ ಕಡಿಮೆಯಾಗಬಾರದೆಂದು ಅಪ್ಪಣೆಯಾದದರಿಂದ ಇಸ್ರಾಯೇಲ್ ಮೇಸ್ತ್ರಿಗಳು ತಮಗೆ ದುರಾವಸ್ಥೆ ಉಂಟಾಯಿತು ಎಂದು ತಿಳಿದುಕೊಂಡರು. ಅವರು ಫರೋಹನ ಬಳಿಯಿಂದ ಬಂದಾಗ ತಮ್ಮನ್ನು ಎದುರುಗೊಳ್ಳುವುದಕ್ಕೆ ನಿಂತಿದ್ದ ಮೋಶೆ ಆರೋನರನ್ನು ಕಲೆತು ಅವರಿಗೆ, ಫರೋಹನನು ಅವನ ಸೇವಕರು ನಮ್ಮನ್ನು ನೋಡಿ ಹೇಸಿಕೊಳ್ಳುವಂತೆ ನೀವು ಮಾಡಿದಿರಿ. ನಮ್ಮನ್ನು ಸಂಹಾರ ಮಾಡುವುದಕ್ಕೆ ಅವರ ಕೈಗೆ ಕತ್ತಿಯನ್ನು ಕೊಟ್ಟ ಹಾಗಾಯಿತು. ಯೆಹೋವನು ನಿಮ್ಮ ತಪ್ಪನ್ನು ವಿಚಾರಿಸಿ ತಕ್ಕ ಶಿಕ್ಷೆಯನ್ನು ವಿಧಿಸಲಿ ಎಂದು ಹೇಳಿದರು ಎಂಬುದೇ. ಪ್ರಿಯ ವೀಕ್ಷಕರೇ, ತಮ್ಮ ಕೆಲಸದ ಹೊರೆ ಹೆಚ್ಚಾಗಲು ಮೋಶೆ ಆರೋನರು ಕಾರಣವೆಂದು ಇಸ್ರಾಯೇಲ್ಯರು ದೂರತೊಡಗಿದರು. ತಮಗೆ ಸಹಾಯ ಮಾಡುವ ಬದಲು ಕಷ್ಟದ ಹೊರೆಯನ್ನು ಹೆಚ್ಚಿಸಿದರೆಂದು ಖಂಡಿಸಿದರು. ತಮ್ಮ ಜೀವಿತದ ಕಷ್ಟಗಳನ್ನು ಹೆಚ್ಚಿಸಲು ಇದರಿಂದ ಫರೋಹನಿಗೆ ಒಂದು ಕಾರಣ ಸಿಕ್ಕಂತಾಯಿತೆಂದು ಹೇಳಿದರು. ಮುಂದಕ್ಕೆ ನಾವು ಮೋಶೆಯ ಪ್ರಾರ್ಥನೆ ಎಂಬ ವಿಚಾರವನ್ನು ನೋಡೋಣ. ವಿಮೋಚನೆ ಕಾಂಡ ಪುಸ್ತಕ 5ನೇ ಅಧ್ಯಾಯ 22 ಮತ್ತು 23ನೇ ವಚನವನ್ನು ನೋಡಿರಿ. ಮೋಶೆ ಯೆಹೋವನ ಬಳಿಗೆ ತಿರುಗಿ ಬಂದು, ಸ್ವಾಮಿ, ಈ ಜನರಿಗೆ ಯಾಕೆ ಕೇಡನ್ನು ಮಾಡಿದಿ? ನನ್ನನ್ನು ಕಳಿಸಿದ್ದು ಯಾಕೆ? ನಾನು ಫರೋಹನ ಬಳಿಗೆ ಹೋಗಿ ನಿನ್ನ ಹೆಸರಿನಲ್ಲಿ ಮಾತಾಡಿದಂದಿನಿಂದ ಅವನು ಈ ಜನರಿಗೆ ಕೇಡನ್ನೇ ಮಾಡುತ್ತಾನಲ್ಲ. ನೀನು ನಿನ್ನ ಜನರನ್ನು ಎಷ್ಟು ಮಾತ್ರವೂ ತಪ್ಪಿಸಲೇ ಇಲ್ಲ ಅಂದನು ಎಂಬುದೇ. ಪ್ರಿಯರೇ, ಮೋಶೆಯ ತಾಳ್ಮೆ ತಪ್ಪಿತು. ಅವನು ದೇವರಲ್ಲಿ ದೂರು ಹೇಳುತ್ತಾನೆ, ನಿನ್ನ ಮಾತಿನಂತೆ ನಾನು ಈ ಜನರನ್ನು ಬಿಡಿಸುವುದಕ್ಕಾಗಿ ಬಂದೆನು. ಆದರೆ ಫರೋಹನು ಅವರನ್ನು ಹೋಗಗೊಡಿಸುವ ಬದಲು ಅವರ ಜೀವಿತಗಳನ್ನು ಇನ್ನೂ ಕಷ್ಟಕರವಾಗುವಂತೆ ಮಾಡಿದ್ದಾನೆ ಅಂದನು. ಪ್ರಿಯರೇ, ದೇವರು ತನ್ನ ಯೋಜನೆಯನ್ನು ಕಾರ್ಯಗತಗೊಳಿಸುವುದರಲ್ಲಿ ತಾಳ್ಮೆಯಿಂದ ಕ್ರಮವಾಗಿ ಮುಂದುವರಿಯುತ್ತಿದ್ದಾನೆ. ಮೋಶೆಗೆ ಇದರ ಪೂರ್ಣ ಚಿತ್ರಣ ಗೋಚರವಾಗುತ್ತಿರಲಿಲ್ಲ. 6ನೇ ಅಧ್ಯಾಯದಲ್ಲಿ ದೇವರು ಮೋಶೆಯನ್ನು ಇಸ್ರಾಯೇಲ್ಯರನ್ನು ಸಮಾಧಾನಗೊಳಿಸಿ ಪ್ರೋತ್ಸಾಹಪಡಿಸುತ್ತಾನೆ ಮತ್ತು ಅವರನ್ನು ಬಿಡುಗಡೆ ಮಾಡುತ್ತೇನೆಂಬ ತನ್ನ ವಾಗ್ದಾನವನ್ನು ಪುನರುಚ್ಚರಿಸುತ್ತಾನೆ. ಹೌದು, ದೇವರು ಮೋಶೆಗೆ, ಇಸ್ರಾಯೇಲ್ಯರಿಗೆ, ಫರೋಹನಿಗೆ ಹಾಗೂ ಐಗುಪ್ತರಿಗೆ ಕಲಿಸಲಿಕ್ಕೆ ಇನ್ನೂ ತುಂಬ ಇರುತ್ತದೆ. ಪ್ರೀತಿಯುಳ್ಳ ವೀಕ್ಷಕರೇ, ಮುಂದಕ್ಕೆ ನಾವು ಈ ವಿಚಾರವನ್ನು ಮುಂದಿನ ಭಾಗದಲ್ಲಿ ನಾವು ನೋಡಲಿಕ್ಕಿದ್ದೇವೆ. ದೇವವಾಕ್ಯವನ್ನು ಕೇಳಿದಂಥ ನಾವು ಇದ್ದಂಥ ಸ್ಥಿತಿಯಲ್ಲಿ ಆತನ ಬಳಿಗೆ ಬರೋಣ. ನಮ್ಮ ಜೀವಿತದಲ್ಲಿ ತಾಳ್ಮೆ ಎಷ್ಟಿದೆ, ನಂಬಿಕೆ ಎಷ್ಟಿದೆ ಎಂಬುದನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ಬಳಿ ಸಹಾಯವನ್ನು ಬೇಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ನಮ್ಮ ಜೀವಿತದಲ್ಲಿ ನಿನ್ನ ಚಿತ್ತ ಏನೆಂಬುದನ್ನು ನಾವು ಯಾವಾಗಲೂ ತಿಳಿದುಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡು. ತಾಳ್ಮೆಯಿಂದ ನಿನ್ನ ವಾಕ್ಯವನ್ನು ಕೇಳಿ ಅದಕ್ಕೆ ವಿಧೇಯರಾಗಿ ನಿನ್ನ ಮಾರ್ಗದಲ್ಲಿ ನಡೆಯುವುದಕ್ಕೆ ನಮಗೆ ಕೃಪೆ ಕೊಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಹೆಸರಾಗಿ ಆಶೀರ್ವದಿಸು. ಅವರು ಇರುವಂಥ ಸ್ಥಳದಲ್ಲಿ ಅವರು ನಿನ್ನ ಬಳಿ ಬಂದು ಬೇಡುವಾಗ ಅವರ ಭಿನ್ನಗಳನ್ನು ಆಲಿಸು. ಅವರಿಗೆ ಸದುತ್ತರವನ್ನು ಕೊಡು ಸ್ವಾಮಿ. ಅವರ ಚಿಂತಾ ಭಾರಗಳನ್ನು ನೀಗಿಸು. ಅವರು ನಿನ್ನ ಚಿತ್ತಕ್ಕೆ ವಿಧೇಯರಾಗಿ ನಿನ್ನಲ್ಲಿ ತೃಪ್ತಿಯ ಜೀವಿತವನ್ನು ಜೀವಿಸುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಐಗುಪ್ತ ಮಾಂತ್ರಿಕರು ಪುನರಾವರ್ತಿಸಲು ಆಗದೇ ಹೋದ ಬಾಧೆ ಯಾವುದು? ಐಗುಪ್ತ ಮಾಂತ್ರಿಕರು ಪುನರಾವರ್ತಿಸಲು ಆಗದೇ ಹೋದ ಬಾಧೆ ಯಾವುದು? ಉತ್ತರ: ಹೇನುಗಳ ಬಾಧೆ, ಕಪ್ಪೆಗಳ ಬಾಧೆ, ಹುಣ್ಣುಬೊಕ್ಕೆಗಳ ಬಾಧೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772.
ಅಂದರೆ ಕಳುಹಿಸಲ್ಪಟ್ಟವನು, ಸಿಲೋವ ಅಂದರೆ ಕಳುಹಿಸಲ್ಪಟ್ಟವಳು, ಸಿಲೋವ ಅಂದರೆ ಕಳುಹಿಸಲ್ಪಟ್ಟವನು, ಸಿಲೋವ ಅಂದರೆ ಕಳುಹಿಸಲ್ಪಟ್ಟವಳು. ಯೇಸು ನನ್ನನ್ನು ಮುಟ್ಟಿದನು, ನನ್ನ ಮೇಲೆ ಕೃಪೆ ತೋರಿದನು. ನಾನು ಕುರುಡನಾಗಿದ್ದೆನು, ನನಗೀಗ ಕಣ್ಣು ಕಾಣಿಸುವವು. ಸಿಲೋವ ಅಂದರೆ ಕಳುಹಿಸಲ್ಪಟ್ಟವನು, ಸಿಲೋವ ಅಂದರೆ ಕಳುಹಿಸಲ್ಪಟ್ಟವಳು. ಹಲ್ಲೆಲೂಯಾ ಹಲ್ಲೆಲೂಯಾ, ಸ್ತುತಿ ಮಹಿಮೆ ಯೇಸು ರಾಜನಿಗೆ. ಹಲ್ಲೆಲೂಯಾ ಹಲ್ಲೆಲೂಯಾ, ಸ್ತುತಿ ಮಹಿಮೆ ಯೇಸು ರಾಜನಿಗೆ. ಲೋಕಕ್ಕೆ ಬೆಳಕು ಕ್ರಿಸ್ತನೇ, ಅದ್ಭುತ ಸ್ವರೂಪನು, ನೀತಿಯ ಸೂರ್ಯನು ಆತನೇ, ಪಾಪ ವಿಮೋಚಕನು. ಲೋಕಕ್ಕೆ ಬೆಳಕು ಕ್ರಿಸ್ತನೇ, ಅದ್ಭುತ ಸ್ವರೂಪನು, ನೀತಿಯ ಸೂರ್ಯನು ಆತನೇ, ಪಾಪ ವಿಮೋಚಕನು. ಆತನನ್ನು ನಂಬಿದವನು ಕತ್ತಲೆಯಲ್ಲಿ ನಡೆಯದೆ ಜೀವದ ಬೆಳಕನ್ನು ಹೊಂದಿದವನಾಗಿರುವನು. ಸಿಲೋವ ಅಂದರೆ ಕಳುಹಿಸಲ್ಪಟ್ಟವನು, ಸಿಲೋವ ಅಂದರೆ ಕಳುಹಿಸಲ್ಪಟ್ಟವಳು, ಸಿಲೋವ ಅಂದರೆ ಕಳುಹಿಸಲ್ಪಟ್ಟವನು, ಸಿಲೋವ ಅಂದರೆ ಕಳುಹಿಸಲ್ಪಟ್ಟವಳು. ಯೇಸು ನನ್ನನ್ನು ಮುಟ್ಟಿದನು, ನನ್ನ ಮೇಲೆ ಕೃಪೆ ತೋರಿದನು. ನಾನು ಕುರುಡನಾಗಿದ್ದೆನು, ನನಗೀಗ ಕಣ್ಣು ಕಾಣಿಸುವವು. ಪ್ರಿಯರೇ, ಪ್ರತಿಯೊಂದು ಬಾಧೆಯು ಒಂದೊಂದು ದೇವತೆಯ ವಿರುದ್ಧವಾದದ್ದು. ಸೈತಾನನಿಗೂ ಕೆಲವೊಂದು ಶಕ್ತಿ ಇದೆ ಎಂದು ನಾವು ತಿಳಿದುಕೊಂಡೆವು. ಇಸ್ರಾಯೇಲ್ಯರ ಬಿಡುಗಡೆಗಾಗಿ ಮೋಶೆಯ ಬಿನ್ನಹವನ್ನು ಫರೋಹನು ತಿರಸ್ಕರಿಸಿದ. ಇದರಿಂದಾಗಿ ಇಸ್ರಾಯೇಲ್ಯರ ಕಷ್ಟ ಅಧಿಕವಾಗಿ ಅವರು ಗುಣಗುಟ್ಟುವವರಾದರು. ಇದಕ್ಕಾಗಿ ಮೋಶೆ ತಿರುಗಿ ದೇವರಲ್ಲಿ ಪ್ರಾರ್ಥಿಸಿದನು ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ. ಹಾಗೆಯೇ ನಮಗೆ ಬರುವ ಎಲ್ಲ ಕಷ್ಟಗಳಲ್ಲಿ ನಾವು ದೇವರನ್ನೇ ಮರೆಹೊಕ್ಕುವವರು ಆಗಬೇಕು. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯ ಧ್ಯಾನದಲ್ಲಿ ಆಶೀರ್ವಾದ ಹೊಂದಿದ ನೀವು ಎಷ್ಟು ಜನರಿಗೆ ಇದನ್ನು ಪರಿಚಯಪಡಿಸಿದ್ದೀರಿ? ಇಂದೇ ಇತರರಿಗೆ ತಿಳಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.